ನೋಡಿ ಅಧ್ಯಕ್ಷರೇ, ಇದಕ್ಕೆ ಸಾಕಷ್ಟು ಸರ್ಕಾರ ಸಮಯ ಕೊಟ್ಟಿದೆ. 3 ವರ್ಷ ಕಾಲಾವಧಿಯಲ್ಲಿ ಏನು ವಿದ್ಯಾ ಅರ್ಹತೆಯನ್ನು ಹೊಂದಿಲ್ಲಲ್ಲ ಅತಿಥಿ ಉಪನ್ಯಾಸಕರಿಗೆ, ಅವ್ರಿಗೆ 3 ವರ್ಷದಲ್ಲಿ ಆ ವಿದ್ಯಾರ್ಹತೆಯನ್ನು ಹೊಂದಬೇಕು ಅಂತ ಹೇಳಿ ಒಂದು ಕಂಡೀಷನ್ ಹಾಕಿತ್ತು. ಅದು 13/1/2025 ಅಧ್ಯಕ್ಷರೇ 3 ವರ್ಷ ಕಾಲ ಮುಗಿತು. ಸರ್ಕಾರ ಹಾಕಿದಂತದಕ್ಕೆ ಯಾರು ಏನು ಅವ್ರ ವಿದ್ಯಾರ್ಥಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಿಲ್ಲ ಅಥವಾ ವಿದ್ಯಾರ್ಥಿಯನ್ನು ಹೊಂದದೇ ಫೇಲ್ ಆಗಿದ್ದಾರೆ, ಅವರು ಉದ್ದೇಶಪೂರ್ವಕವಾಗಿ ಇವತ್ತು ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತರುವಂತ ಕೆಲಸ ಮಾಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಯಾರು ವಿದ್ಯಾರ್ಥಿ ಇದೆ, ಯಾರು ಇವತ್ತು ಉಪನ್ಯಾಸಕರಿದ್ದಾರೆ, ಅವರಿಗೆ ನೇಮಕಾತಿ ಮಾಡುವಂತದ್ದನ್ನ ಆದ್ರೆ ಇವತ್ತು ಕಾಲೇಜುಗಳನ್ನು ಸಾಕಷ್ಟು ಕೊಟ್ಟಿದೆ. ಆದ್ರೆ ಇಲ್ಲಿವರೆಗೆ ಉಪನ್ಯಾಸಕರೇ ಇಲ್ಲ ಅಂದ್ರೆ ವಿದ್ಯಾರ್ಥಿಗಳು ಏನ್ ಕಲಿಬೇಕಾದ್ರೆ, ಒಬ್ಬ ಸೈನ್ಸ್ ಲೆಕ್ಚರರು ಆರ್ಟ್ಸ್ ಹೇಳಕ್ಕಾಗುದಿಲ್ಲ, ಒಬ್ಬ ಆರ್ಟ್ಸ್ ಲೆಕ್ಚರರು ಮ್ಯಾಥ್ಸ್ ಹೇಳಕ್ಕಾಗುದಿಲ್ಲ. ಇವು ಏನು ನೇಮಕಾತಿ ಇದೆ ಇದನ್ನ ಸರ್ಕಾರ ಏನು ಸುಮಾರು ಒಂದು 50% ನೇಮಕಾತಿಯನ್ನ ರಾಜ್ಯದಲ್ಲಿ ಮಾಡುವ ಮೂಲಕ ನಮ್ಮ ಏನ್ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಏನು ಕೆಲಸಗಳ ಆಗ್ತಾ ಇಲ್ಲ, ಏನ್ ಕೇಳಿದ್ರು ಅಕೌಂಟೆಂಟ್ ಇಲ್ಲ, ಏನ್ ಕಮಿಷನರ್ ಇಲ್ಲ, ಈ ರೀತಿ ಕೊರತೆ ಇದೆ. ಇದು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಿಂತ ಬಹಳ ಮಾತು. ಯಾಕಂದ್ರೆ 30,000 ಕುಟುಂಬಗಳಿಗೆ ಉದ್ಯೋಗ ಕೊಟ್ಟರೆ ಇದಕ್ಕಿಂತ ದೊಡ್ಡ ಉಪಕಾರ ಅಲ್ಲ ಅಧ್ಯಕ್ಷರೇ. ಅದಕ್ಕೆ ನಾನು ವಿನಂತಿ ಮಾಡ್ಕೊತೀನಿ ಸರ್ಕಾರಕ್ಕೆ, ಇವತ್ತೇನು ಪೊಲೀಸರ ನೇಮಕಾತಿಯಲ್ಲಿ ವಯೋಮಿತಿ ಹೆಚ್ಚಳ ಮಾಡುವಂತಹದ್ದಾಗಲಿ, ಕೃಷಿ ಇಲಾಖೆ ಒಂದು ಪರೀಕ್ಷೆ ಮುಂದೂಡೋದಾಗಲಿ, ಈ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿ ಇರಲಿ, ಮತ್ತು ಒಟ್ಟು ಟೋಟಲಿ ಕರ್ನಾಟಕದಲ್ಲಿ ಏನು ನೇಮಕಾತಿ ತಡೆದು ನಿಂತಿದೆ ಅದಕ್ಕೆ ಒಂದು ಗಂಭೀರವಾಗಿ ಸರ್ಕಾರ ಚರ್ಚೆ ಮಾಡಿ ಚಿಂತನೆ ಮಾಡಿ ಒಂದು ಸೊಲ್ಯೂಷನ್ ಕಂಡುಹಿಡಿಯುವಂತ ಪ್ರಯತ್ನ ಮಾಡಬೇಕು.